ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು 9ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ ಬಜೆಟಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಕರ್ತವ್ಯ ಭವನದಲ್ಲಿ ಈ ಒಂದು ಬಜೆಟ್ ತಯಾರಿ ಆಗಿರುವಂತದ್ದು. ಮತ್ತೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ರವರು ನಮ್ಮವರು ಕರ್ನಾಟಕದಿಂದಲೇ ರಾಜ್ಯಸಭೆ ಸದಸ್ಯರಾಗಿ ಸತತವಾಗಿ 9 ಬಜೆಟ್ಗಳನ್ನ ಕೊಡುವ ಮೂಲಕ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ರವರು. ಈ ದೇಶದ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತದ ಕನಸು 2047ನೇ ಇಸ್ವಿಗೆ ಈ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು, ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನೋ ಒಂದು ಸಂಕಲ್ಪ ಏನಿದೆ, ಪ್ರಧಾನಮಂತ್ರಿಗಳ ಆ ಸಂಕಲ್ಪಕ್ಕೆ ಪೂರಕವಾಗಿ ನಿರ್ಮಲಾ ಸೀತಾರಾಮನ್ ರವರು ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು. 3 ಕರ್ತವ್ಯ ಶಕ್ತಿಗಳ ಆಧಾರದ ಮೇಲೆ ಮಂಡಿಸಲ್ಪಟ್ಟ ಈ ಒಂದು ಬಜೆಟ್ ಉತ್ಪಾದನಾ ಹೆಚ್ಚಳ, ಜನರ ಆಶೋತ್ತರಗಳ ಈಡೇರಿಕೆ ಹಾಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ 3 ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಮತ್ತು ಎಲ್ಲ ಕ್ಷೇತ್ರಗಳಿಗೂ ಕೂಡ ಆದ್ಯತೆಯನ್ನು ನೀಡಿದ್ದಾರೆ. ಕೈಗಾರಿಕಾ ಕ್ಷೇತ್ರ, ಪ್ರವಾಸೋದ್ಯಮ, ಐಟಿ ಬಿಟಿ, ವಿಶೇಷವಾಗಿ ರೈತರ ಆದಾಯವನ್ನ ದ್ವಿಗುಣ ಮಾಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಯುವ ಶಕ್ತಿಗೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆಯೋ, ಅನುಕೂಲ ಆಗಿದೆಯೋ, ಇವೆಲ್ಲದ್ರ ಬಗ್ಗೆ ನಾಳೆ ದಿನ ನಾನು ಮಾತನಾಡ್ತೇನೆ. ಟೀಕೆ ಮಾಡುವಂತದ್ದೇ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ನೀಡಿದ್ದೇನೆ. ಇದ್ರ ಬಗ್ಗೆ ನಾಳೆ ದಿನ ಪತ್ರಿಕಾಗೋಷ್ಠಿ ಕರೆದು ಇದಕ್ಕೆಲ್ಲವೂ ಕೂಡ ಸಮರ್ಪಕವಾಗಿ ಉತ್ತರ ಕೊಡ್ತೇವೆ. ವಿಶೇಷವಾಗಿ ಹೈ ಸ್ಪೀಡ್ ರೈಲ್ ಬಗ್ಗೆ ಮಾತನಾಡಿದ್ದಾರೆ. ಹೈದರಾಬಾದ್ ಬ್ಯಾಂಗ್ಳೂರು, ಚೆನ್ನೈ ಬ್ಯಾಂಗ್ಳೂರು, ಎಲ್ಲದ್ರ ಬಗ್ಗೆ ನಾಳೆ ಚರ್ಚೆ ಕೂಡ ಉತ್ತರ ಸಿಗ್ತದೆ. ಆದ್ರೆ ಒಂದು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಜಿಯೋ ಪಾಲಿಟಿಕ್ಸ್ ಅನ್ನು ಕೂಡ ನಾವು ಗಮನಿಸಬೇಕು. ಅಮೆರಿಕದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತಾವು ನೋಡ್ತಾ ಇದ್ದೀರಿ, ಯಾವ ರೀತಿ ಒಂದು ಆರ್ಥಿಕ ಸಂಕಷ್ಟಕ್ಕೆ ದೂಡುವಂತ ಕೆಲಸ ದೇಶ ಮಾಡ್ತಾ ಇದೆ. ರಷ್ಯಾ ಯುಕ್ರೇನ್ ವಾರ್ ಇರ್ಬೋದು, ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ಇರ್ಬೋದು. ಆದ್ರೆ ಒಂದು ರೀತಿ ಜಾಗತಿಕ ಸಂಕಷ್ಟದ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇದ್ರ ನಡುವೆನೂ ಸಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಈ ದೇಶ ಯಾವ ಅಭಿವೃದ್ಧಿಯ ಪಥದಲ್ಲಿ ಒಂದು ಸಾಗ್ತಾ ಇದೆ, ಅದು ಇನ್ನೂ ಹೆಚ್ಚು ವೇಗವಾಗಿ ಭಾರತ ಸಾಗಬೇಕು, ಇವೆಲ್ಲದನ್ನು ಕೂಡ ಗಮನದಲ್ಲಿಟ್ಕೊಂಡ್ರೆ ಗ್ಲೋಬಲ್ ಚಾಲೆಂಜಸ್ ನಡುವೆನೂ ಸಹ ನಮ್ಮ ದೇಶದ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು
ಅತ್ಯುತ್ತಮ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಕಾಂಗ್ರೆಸ್ ಟೀಕೆ ಮಾಡತಕ್ಕಂಥದ್ದು ಸಹಜ. ಆದರೆ ಇದರ ನಡುವೆನೂ ಸಹ ಭಾರತ ಇವತ್ತು 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ದಾಪುಗಾಲು ಹಾಕ್ತಾ ಇದೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಸಬ್ಕಾ ವಿಶ್ವಾಸ್ ಈ ಮೂಲ ಮಂತ್ರ ಏನಿದೆ ಇದರ ಆಧಾರ ಅಡಿಯಲ್ಲೇ ಇವತ್ತು ಭಾರತ ಇವತ್ತು ಅಭಿವೃದ್ಧಿ ಪದ್ಧತಿ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಆದ್ಯತೆಯನ್ನು ನೀಡಿ ಈ ದೇಶದ ಸರ್ವತೋನ್ಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಭಾರತ ಆರ್ಥಿಕವಾಗಿ ಇನ್ನೂ ಕೂಡ ಸದೃಢ ಆಗುವ ನಿಟ್ಟಿನಲ್ಲಿ, ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಒಂದು ಉತ್ತಮ ಬಜೆಟ್ ಅನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಇವತ್ತು ಮಂಡನೆ ಮಾಡಿದ್ದಾರೆ. ಈ ದೇಶದ ಪ್ರತಿಯೊಬ್ಬರು ಕೂಡ ಈ ಬಜೆಟ್ ಅನ್ನ ಇವತ್ತು ವೀಕ್ಷಣೆ ಮಾಡಿದ್ದಾರೆ ಮತ್ತು ಎಲ್ಲರೂ ಕೂಡ ರೈತಾಪಿ ವರ್ಗದ ಜನರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು ಮತ್ತೆ ಬಡವರು ಪ್ರತಿಯೊಬ್ಬರು ಕೂಡ ಈ ಬಜೆಟ್ ಅನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವಂತಹ 9ನೇ ಬಜೆಟ್ ನಾವು ಕೂಡ ಇದನ್ನ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು 9ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ ಬಜೆಟಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಕರ್ತವ್ಯ ಭವನದಲ್ಲಿ ಈ ಒಂದು ಬಜೆಟ್ ತಯಾರಿ ಆಗಿರುವಂತದ್ದು. ಮತ್ತೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ರವರು ನಮ್ಮವರು ಕರ್ನಾಟಕದಿಂದಲೇ ರಾಜ್ಯಸಭೆ ಸದಸ್ಯರಾಗಿ ಸತತವಾಗಿ 9 ಬಜೆಟ್ಗಳನ್ನ ಕೊಡುವ ಮೂಲಕ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ರವರು. ಈ ದೇಶದ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ವಿಕಸಿತ ಭಾರತದ ಕನಸು 2047ನೇ ಇಸ್ವಿಗೆ ಈ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು, ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನೋ ಒಂದು ಸಂಕಲ್ಪ ಏನಿದೆ, ಪ್ರಧಾನಮಂತ್ರಿಗಳ ಆ ಸಂಕಲ್ಪಕ್ಕೆ ಪೂರಕವಾಗಿ ನಿರ್ಮಲಾ ಸೀತಾರಾಮನ್ ರವರು ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು. 3 ಕರ್ತವ್ಯ ಶಕ್ತಿಗಳ ಆಧಾರದ ಮೇಲೆ ಮಂಡಿಸಲ್ಪಟ್ಟ ಈ ಒಂದು ಬಜೆಟ್ ಉತ್ಪಾದನಾ ಹೆಚ್ಚಳ, ಜನರ ಆಶೋತ್ತರಗಳ ಈಡೇರಿಕೆ ಹಾಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ 3 ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಮತ್ತು ಎಲ್ಲ ಕ್ಷೇತ್ರಗಳಿಗೂ ಕೂಡ ಆದ್ಯತೆಯನ್ನು ನೀಡಿದ್ದಾರೆ. ಕೈಗಾರಿಕಾ ಕ್ಷೇತ್ರ, ಪ್ರವಾಸೋದ್ಯಮ, ಐಟಿ, ಬಿಟಿ, ವಿಶೇಷವಾಗಿ ರೈತರ ಆದಾಯವನ್ನ ದ್ವಿಗುಣ ಮಾಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ.
ಯುವ ಶಕ್ತಿಗೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆಯೋ ಅನುಕೂಲ ಆಗಿದೆಯೋ ಇವೆಲ್ಲದ್ರ ಬಗ್ಗೆ ನಾಳೆ ದಿನ ನಾನು ಮಾತನಾಡ್ತೇನೆ. ಟೀಕೆ ಮಾಡುವಂತದ್ದೇ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ನೀಡಿದ್ದೇನೆ. ಇದ್ರ ಬಗ್ಗೆ ನಾಳೆ ದಿನ ಪತ್ರಿಕಾಗೋಷ್ಠಿ ಕರೆದು ಇದಕ್ಕೆಲ್ಲವೂ ಕೂಡ ಸಮರ್ಪಕವಾಗಿ ಉತ್ತರ ಕೊಡ್ತೇವೆ. ಈಗ ವಿಶೇಷವಾಗಿ ಹೈ ಸ್ಪೀಡ್ ರೈಲ್ ಬಗ್ಗೆ ಮಾತನಾಡಿದ್ದಾರೆ. ಹೈದರಾಬಾದ್ ಬ್ಯಾಂಗ್ಳೂರು, ಚೆನ್ನೈ ಬ್ಯಾಂಗ್ಳೂರು ಎಲ್ಲದ್ರ ಬಗ್ಗೆ ನಾಳೆ ಚರ್ಚೆ ಕೂಡ ಉತ್ತರ ಸಿಗ್ತದೆ. ಆದ್ರೆ ಒಂದು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಜಿಯೋ ಪಾಲಿಟಿಕ್ಸ್ ಅನ್ನು ಕೂಡ ನಾವು ಗಮನಿಸಬೇಕು. ಅಮೆರಿಕಾದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತಾವು ನೋಡ್ತಾ ಇದ್ದೀರಿ, ಯಾವ ರೀತಿ ಒಂದು ಆರ್ಥಿಕ ಸಂಕಷ್ಟಕ್ಕೆ ದೂಡುವಂತ ಕೆಲಸ ದೇಶ ಮಾಡ್ತಾ ಇದೆ. ರಷ್ಯಾ ಯುಕ್ರೇನ್ ವಾರ್ ಇರ್ಬೋದು, ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ಇರ್ಬೋದು. ಆದ್ರೆ ಒಂದು ರೀತಿ ಜಾಗತಿಕ ಸಂಕಷ್ಟದ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇದ್ರ ನಡುವೆನೂ ಸಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಈ ದೇಶ ಯಾವ ಅಭಿವೃದ್ಧಿಯ ಪಥದಲ್ಲಿ ಇವತ್ತು ಸಾಗ್ತಾ ಇದೆ, ಅದು ಇನ್ನೂ ಹೆಚ್ಚು ವೇಗವಾಗಿ ಭಾರತ ಸಾಗಬೇಕು, ಇವೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ಗ್ಲೋಬಲ್ ಚಾಲೆಂಜಸ್ ನಡುವೆನೂ ಸಹ ನಮ್ಮ ದೇಶದ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು, ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಅತ್ಯುತ್ತಮ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಕಾಂಗ್ರೆಸ್ ಟೀಕೆ ಮಾಡತಕ್ಕಂಥದ್ದು ಸಹಜ. ಆದರೆ ಇದರ ನಡುವೆನೂ ಸಹ ಭಾರತ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ದಾಪುಗಾಲು ಹಾಕ್ತಾ ಇದೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ವಿಶ್ವಾಸ್ ಈ ಮೂಲ ಮಂತ್ರ ಏನಿದೆ ಇದರ ಆಧಾರ ಅಡಿಯಲ್ಲೇ ಇವತ್ತು ಭಾರತ ಇವತ್ತು ಅಭಿವೃದ್ಧಿ ಪದ್ಧತಿ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಆದ್ಯತೆಯನ್ನು ನೀಡಿ ಈ ದೇಶದ ಸರ್ವತೋನ್ಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಭಾರತ ಆರ್ಥಿಕವಾಗಿ ಇನ್ನೂ ಕೂಡ ಸದೃಢ ಆಗುವ ನಿಟ್ಟಿನಲ್ಲಿ, ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಒಂದು ಉತ್ತಮ ಬಜೆಟ್ ಅನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಇವತ್ತು ಮಂಡನೆ ಮಾಡಿದ್ದಾರೆ. ಈ ದೇಶದ ಪ್ರತಿಯೊಬ್ಬರು ಕೂಡ ಈ ಬಜೆಟ್ ಅನ್ನ ಇವತ್ತು ವೀಕ್ಷಣೆ ಮಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ರೈತಾಪಿ ವರ್ಗದ ಜನರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಮತ್ತೆ ಬಡವರು ಪ್ರತಿಯೊಬ್ಬರು ಕೂಡ ಈ ಬಜೆಟ್ ಅನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವಂತಹ 9ನೇ ಬಜೆಟ್ ನಾವು ಕೂಡ ಇದನ್ನ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದೇವೆ.